ಮುಂಬರುವ ಹೋಳಿ, ಯುಗಾದಿ, ರಂಜಾನ್ ಸರಣಿ ಹಬ್ಬಗಳೇನಿದೆ ಅದನ್ನು ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರು ಎಲ್ಲರೂ ಕೂಡ ಭಾವೈಕ್ಯತೆಯಿಂದ, ಸಡಗರದಿಂದ, ಸಂಭ್ರಮದಿಂದ, ಅದು ಕೂಡ ಶಾಂತಿಯುತವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಡಿವೈಎಸ್ಪಿ ಆಗಿರುವಂತಹ ಮುರಳೀಧರ್ ಅವರು ಮನವಿಯನ್ನು ಮಾಡಿದ್ದಾರೆ. ಹಬ್ಬಗಳ ಹಿನ್ನೆಲೆಯಲ್ಲಿ ನಗರದ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಅಷ್ಟೇ ಅಲ್ಲ, ಜನರಿಗೆ ಶಾಂತಿ ಭಾವದಿಂದ ನೀವು ಮಾಡಬೇಕು ಅಂತ ಹೇಳಿ ಶಾಂತಿ ಸಭೆಯನ್ನು ಕೂಡ ನಡೆಸಿ ಅವರು ಮಾತನಾಡಿದ್ದಾರೆ. ಹಿಂದೂ ಮುಸ್ಲಿಂ ಎರಡೂ ಕೋಮುದವರು ಕೂಡ ಅಥವಾ ಸಮುದಾಯದವರು ಏನಿದ್ದಾರೆ ಅವರ ಸಹಯೋಗದಲ್ಲಿ ಆಗಬೇಕಿದು ಅಂತ ಹೇಳಿ ಮಾತಾಡಿರುವಂಥದ್ದು. ಅಷ್ಟೇ ಅಲ್ಲ, ಹೋಳಿ ದಿನ ಬಣ್ಣವನ್ನು ಎರಚುವಂತಹ ರೂಢಿ ಕೂಡ ಇದೆ. ಅದೇ ರೀತಿಯಾಗಿ PUC ಪರೀಕ್ಷೆ ಕೂಡ ಬರೆದು ಬರ್ತಾರೆ ಕೆಲವು ವಿದ್ಯಾರ್ಥಿಗಳು. ರಂಜಾನ್ ನಮಾಜ್ಗೆ ಹೋಗ್ತಾರೆ, ದೇವಸ್ಥಾನಗಳಲ್ಲಿ, ಆಸ್ಪತ್ರೆಗಳಿಗೆ ಹೋಗಿ ಬೇರೆ ಬೇರೆ ರೀತಿಯ ಹಣ್ಣು ಹಂಪರುಗಳನ್ನು ಕೂಡ ಕೊಡ್ತಾರೆ. ಆದರೆ ಯಾರಿಗೂ ಕೂಡ ಈ ವಿಚಾರಗಳಲ್ಲಿ ಹಬ್ಬದ ಆಚರಣೆಯ ಹೆಸರಿನಲ್ಲಿ ತೊಂದರೆಗಳು ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಹೀಗಾಗಿ ಎಲ್ಲ ಸಮುದಾಯದವರು ಏನಿದ್ದಾರೆ ಅವರು ಶಾಂತಿಯಿಂದ ಆಚರಣೆ ಮಾಡಬೇಕು. ರಂಜಾನ್ ಹಬ್ಬದ ಉಪವಾಸ ಏನಿದೆ ಅದನ್ನು ಬಿಡುವಂತಹ ಸಂದರ್ಭದಲ್ಲಿ ಸಂಚಾರಿಯ ಒಂದು ವ್ಯವಸ್ಥೆಯನ್ನು ಕೂಡ ಕಾಪಾಡಬೇಕಾಗುತ್ತೆ. ಮಸೀದಿಗಳ ಹತ್ರ ಪೊಲೀಸ್ ಬಂದೋಬಸ್ತನ್ನು ಕೂಡ ನಾವು ಏರ್ಪಡಿಸಿರ್ತೀವಿ, ಎಲ್ಲ ರೀತಿಯಾಗಿ ನಾವು ವ್ಯವಸ್ಥೆಯನ್ನು ಮಾಡಿರ್ತೀವಿ. ಆದರೆ ಯಾರೂ ಕೂಡ ಧರ್ಮಗಳ ಮಧ್ಯೆ ಗಲಾಟೆಯನ್ನು ಉಂಟು ಮಾಡುವಂತಹ ಕೆಲಸಗಳು ಆಗಬಾರ್ದು. ರಂಜಾನ್ ಆಚರಣೆಯ ವೇಳೆ ತಡರಾತ್ರಿಯಲ್ಲಿ ಲಿವಿಂಗ್ ಮತ್ತು ತ್ರಿಬಲ್ ರೈಡಿಂಗ್ ಆಗಿರ್ಬೋದು, ಈ ರೀತಿಯಾದಂಥ ದೃಶ್ಯಗಳು ರಸ್ತೆಯಲ್ಲಿ ಕಂಡು ಬರಬಾರ್ದು. ಒಂದು ವೇಳೆ ಆ ರೀತಿಯಾಗಿ ಏನಾದರೂ ಬಂದು ನಾವು ಅವ್ರ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಶಾಂತಿ ನಡೆಸಿ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ ಎರಡೂ ಸಮುದಾಯದ ಜನರು ಕೂಡ ಬಂದಿದ್ದರು, ಕೆಲ ಮುಖಂಡರು ಕೂಡ ಇದ್ದರು. ಏನಾದರೂ ಯಾವುದಾದ್ರೂ ಒಂದು ನಿಯಮಗಳನ್ನು ನೀವು ಮೀರಿದ್ದೆ ಆದಲ್ಲಿ ನಾವು ಕಠಿಣ ಕ್ರಮವನ್ನು ತಗೋತೀವಿ ಅಂತ ಹೇಳಿ ಮುರಳೀಧರ್ ಅವರು ಎಚ್ಚರಿಕೆ ನೀಡಿದ್ದಾರೆ. ಅಪಾಯ ತಡೆಯ ಒಂದು ಕುರಿತಾಗಿ ನಾವು ಸಾಕಷ್ಟು ಬಾರಿ ಹೇಳಿಕೆಯನ್ನು ಕೊಟ್ಟಿದ್ವಿ, ಆದರೆ ಯಾರೂ ಕೂಡ ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇನ್ನು ಮುಂದೆ ನಾವು ಸರಿಯಾದ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ಅನುಸರಿಸ್ತೀವಿ ಅಂತ ಹೇಳಿ ಅಲ್ಲಿನ DYSP ಆಗಿರುವಂತಹ ಮುರಳೀಧರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನೀವು ಟೆಂಪಲ್ಗಳಲ್ಲಾಗಲಿ, ಚರ್ಚ್ಗಳಲ್ಲಾಗಲಿ, ಮಸೀದಿಗಳಲ್ಲಾಗಲಿ ಈ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ, ಇವರಿಗೆ ಈ ಬಗ್ಗೆ ಅರಿವು ಮೂಡಿಸ್ಬೇಕಂತ ನಿಮ್ಗೆ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಯಾವುದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಬಂದರೂ ಸಹ ಅದು ಕನ್ಸರ್ನ್ಡ್ ಪೊಲೀಸ್ ಇಲಾಖೆಯೊಂದಿಗೆ ಚರ್ಚಿಸಿ ಅದು ನಿಜಾನ ಇಲ್ವಾ ಅಂತ ನೀವು ಗಮನಿಸಿ ಅದನ್ನು ಪರಿಗಣನೆಗೆ ತಗೋಬೇಕು. ಯಾರೋ ಒಬ್ಬನು ಏನೋ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೇಗಾಗಿದೆ ಅಂದರೆ ಅದಕ್ಕೇನು ಸೆಂಡಿಂಗ್ ಏನು ದುಡ್ಡಿಲ್ಲ, ಅದಕ್ಕೆ ಇಷ್ಟ ಬಂದಂಗೆ ಏನು ಇಷ್ಟ ಬರ್ತದೋ ಅದು ಸ್ಪ್ರೆಡ್ ಮಾಡ್ತಿದ್ದಾರೆ. ಅದಕ್ಕೆ ನಾವು ಎಲ್ರಿಗೂ, ನಿಮ್ಮಲ್ಲಿ ಎಲ್ಲ ಕೊಮ್ಮಿನವ್ರಿಗೆ ಹೇಳೋದೊಂದೇ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೆಸೇಜನ್ನು ನೀವು ಸ್ಪ್ರೆಡ್ ಮಾಡೋಕ್ಕೆ ಮುಂಚೆ 10 ಸಲ ಯೋಚನೆ ಮಾಡಬೇಕು. ನಾನು ಇನ್ಸ್ಪೆಕ್ಟರ್ಗೆ ಹೇಳಿದ್ದೀನಿ, ಪ್ರತಿ ಸ್ಟೇಷನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಇಂಥವು ಸ್ಪ್ರೆಡ್ ಮಾಡ್ತಾರೋ ಅವ್ರದ್ದೇ ಸಪ್ರೇಟಾಗಿ ಒಂದು ಲಿಸ್ಟ್ ಮಾಡೋಕ್ಕೆ ಹೇಳಿದ್ದೀನಿ, ಒಂದು ಫೈಲ್ ಮಾಡೋಕ್ಕೆ ಹೇಳಿದ್ದೀನಿ. ಯಾವಾಗಾದರೂ ಅನ್ಫೋರ್ಸಿನ್ ಆಗಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ಘಟನೆಗಳು ನಡೆದ್ರೆ ಡೆಫಿನೆಟ್ ಆಗಿ ನಮ್ಮ ಹತ್ರ ಪ್ರೊಫೈಲ್ ಇರುತ್ತೆ, ಅವ್ರನ್ನ ನೇರ ಹೊಣೆಗಾರರನ್ನಾಗಿ ಮಾಡಲಾಗುವುದು. ಅದಕ್ಕೆ ದಯವಿಟ್ಟು ಸೋಷಿಯಲ್ ಮೀಡಿಯಾ ಯಾರು ಹ್ಯಾಂಡಲ್ ಮಾಡ್ತಿರ್ತಾರೋ, ಜಾಸ್ತಿ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೋ ಅಂಥವ್ರಿಗೆ ನನ್ನ, ಕೆಲವರು ಹಾಸ್ಪಿಟಲ್ಸ್ಗೆ ಹೋಗ್ತಿರ್ತಾರೆ, ಇವರೆಲ್ಲರಿಗೂ ಏನು ತೊಂದರೆ ಆಗದ ಹಾಗೆ ಆಚರಣೆ ಮಾಡಬೇಕು. ಮತ್ತು ಈ ರಂಜಾನ್ ಹಬ್ಬ ಪ್ರಯುಕ್ತ ಫಾಸ್ಟಿಂಗ್ ಬಿಡೋ ಟೈಮ್ಗೆ ಏನಾದರೂ ಟ್ರಾಫಿಕ್ ಅಡಚಣೆ, ಏನಾದರೂ ಟ್ರಾಫಿಕ್ ಸಂಘರ್ಷ ಇಂಥವಾದಾಗ ಪೊಲೀಸ್ ಗಮನಕ್ಕೆ ತರಬೇಕು. ಅದಕ್ಕೆ ನಮ್ಮ ಇನ್ಸ್ಪೆಕ್ಟರ್ಸ್ಗೆಲ್ಲ ಹೇಳಿದ್ದೀನಿ ನಾನು, ನಮ್ಮ ಸಬ್ ಡಿವಿಷನಲ್ಲಿ ರಂಜಾನ್ ಬಿಡೋ ಸಮಯದಲ್ಲಿ ವಿಸಿಬಲ್ ಪೊಲೀಸಿಂಗ್ ಇರಬೇಕು ಅಂತ. ಆ ಮಸೀದಿಗಳ ಹತ್ರ ಮೇನ್ ಪಾಯಿಂಟ್ಸ್ಗಳಲ್ಲಿ ಎಲ್ಲರೂ ಕಡ್ಡಾಯವಾಗಿ ನಮ್ಮ ಪೊಲೀಸರಿಗೆ ಇರೋಕ್ಕೆ ನಾನು ಸೂಚನೆಗಳನ್ನು ನೀಡಿದ್ದೀನಿ. ಅದೇ ರೀತಿ ನೀವು ಹೇಳಿದ ಪ್ರಕಾರ 26th ಡೇ ಅಂದರೆ ಅದು ರಂಜಾನ್ ಸ್ಟಾರ್ಟ್ ಆಗಿ, ಫಾಸ್ಟಿಂಗ್ ಸ್ಟಾರ್ಟ್ ಆಗಿ 26th ಡೇ ಅಂದರೆ ಈಗ March 16th ಬರುತ್ತೆ. ಅದೇ ದಿವಸ ನಿಮ್ಮ ಜಮಾತ್ನಲ್ಲಿ, ಮಸೀದಿಗಳಲ್ಲಿ ನೀವು ಹುಡುಗರಿಗೆಲ್ಲ ಸೂಚನೆ ನೀಡಬೇಕಂತ ನಿಮಗೆ ಕೇಳ್ಕೊಳ್ತಿದ್ದೀನಿ. ಯಾವುದೇ ರೀತಿ ರಾತ್ರಿ ಎಲ್ಲ ಜಾಗರಣೆ ಇರ್ತೀವಿ ಅನ್ನೋ ಉದ್ದೇಶಕ್ಕೆ ಟೈಮ್ ಪಾಸ್ಗೆ ಎಲ್ಲ ಲೈಟ್ಗಳು ಹೊಡೆಯೋದು, ಟ್ರಿಪಲ್ ರೈಡಿಂಗ್ ಹೋಗೋದು, ವೀಲಿಂಗ್ ಮಾಡೋದು, ಸೈಲೆನ್ಸರ್ ಕಿತ್ತಿ ಬೇರೆಯವ್ರಿಗೆ ಡಿಸ್ಟರ್ಬೆನ್ಸ್ ಆಗೋ ಥರ ವರ್ತನೆ ಮಾಡೋದು, ಇವೆಲ್ಲ ಮಾಡಬಾರ್ದು ಅಂತ ನೀವು ಮಸೀದಿಗಳಲ್ಲಿ ಹೇಳಬೇಕು. ಬಟ್ ನಮ್ಮ ಗಮನಕ್ಕೆ ಬಂದರೆ ಡೆಫಿನೆಟ್ ಆಗಿ ನಾವು ಆ್ಯಕ್ಷನ್ ತಗೊಳ್ತೀವಿ. ಇವನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡೋಕ್ಕೆ ಹೇಳಿದ್ದೀನಿ ನಮ್ಮ ಪೊಲೀಸರಿಗೆ. ಸೊ ಅದೇ ರೀತಿ ನೆಕ್ಸ್ಟು ಇದು ಹಬ್ಬಗಳ ಪ್ರಯುಕ್ತ ನಾವು ಹೇಳೋದು. ಇನ್ನು ನೆಕ್ಸ್ಟ್ ರಿಪೀಟೆಡ್ ಆಗಿ ಹೇಳಬೇಕಂದ್ರೆ ಕ್ರೈಮ್ ಪ್ರಿವೆನ್ಷನ್ ಬಗ್ಗೆ ಮತ್ತು ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ನಮ್ಮ ಚಿಂತಾಮಣಿ ಪಟ್ಟಣದಲ್ಲಿ ಎಷ್ಟು ಹೇಳಿದ್ರು ನಮಗೆ ಸಾಕಾಗ್ತಿಲ್ಲ. ಅತಿ ಶೀಘ್ರದಲ್ಲೇ ನಮ್ಮ ಸರ್ಕಾರ, ಈಗಿನ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬಂದರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಬಟ್ ಪೊಲೀಸ್ ಇಲಾಖೆ ಸಿಬ್ಬಂದಿ ಜೊತೆಗೆ
ನಮ್ಮ ಚಿಕ್ಕಬಳ್ಳಾಪುರ ಪಟ್ಟಣಕ್ಕಿಂತ ಹೆಚ್ಚಿಗೆ ಪಾಪ್ಯುಲೇಷನ್ ಇರುವ ನಮ್ಮ ಚಿಂತಾಮಣಿ ಪಟ್ಟಣದಲ್ಲಿ ನಾವು ನಾಗರಿಕರು ಸಹ ನಾವು ಅರಿತುಕೋಬೇಕು. ಹೆಲ್ಮೆಟ್ ಧರಿಸೋದಾಗಲಿ, ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡದೇ ಇರೋದಾಗಲಿ, ಟ್ರಿಬಲ್ ರೈಡಿಂಗ್ ಆಗಲಿ. 10 to 20% restriction ನಡೀತದೆ. 6 ಗಂಟೆವರೆಗೂ ಐದಲ್ಲ 6 ಗಂಟೆ. ನಿಮ್ದು ಏನಾದರೂ 3 ವರ್ಷಕ್ಕಿಂತ ಈ ವರ್ಷ ಏನಾದರೂ ನಮ್ಮ ಪೊಲೀಸ್ ಇಲಾಖೆಯಿಂದ ಏನಾದರೂ ಇಂಪ್ರೂವ್ಮೆಂಟ್ ಸಜೆಷನ್ಸ್ ಏನಾದಿದೆ ನಾವು ನಿಮ್ಮ ಸಜೆಷನ್ಸ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.